ಇವತ್ತು ಆ, 500 ವರ್ಷಗಳ ಒಂದು ಹೋರಾಟದ ಫಲವಾಗಿ ಏನು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಅವರ ಒಂದು ಭವ್ಯ ಮಂದಿರ ನಿರ್ಮಾಣ ಆಗಬೇಕು, ಪುನರ್ ಪ್ರತಿಷ್ಠಾಪನೆ ಆಗಬೇಕು. ಯಾರು ದುಷ್ಕರ್ಮಿಗಳು ಅದನ್ನು ಮಸೀದಿಯಾಗಿ ಪರಿವರ್ತನೆ ಮಾಡಿದ್ರು, ಅದು ಪುನರಾವರ್ತನೆ ಹೋರಾಟ ನಡೀತಲೇ ಬಂತು. ಬಹುಶಃ ಅದರ ಕನಸು ಇವತ್ತು ನನಸಾಗಿದೆ, ಎಲ್ಲರ ಕನಸು. ಹಾಗೆ ನಾಳೆ ನಮ್ಮ ನೆಚ್ಚಿನ ಪ್ರಧಾನಿಗಳಾದ ನರೇಂದ್ರ ಮೋದಿಜಿಯವರು ಅದನ್ನು ಉದ್ಘಾಟನೆ ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾರಿಂದ ತಯಾರಿ ಅನ್ನೋದಕ್ಕಿಂತ ಇಡೀ ದೇಶದ ಜನತೆ ತಾವೇ ಸ್ವಯಂ ಪ್ರೇರಿತರಾಗಿ ಭಕ್ತಿ ಭಾವದೊಂದಿಗೆ ಅವರೇ ಸ್ವಯಂ ಪ್ರೇರಿತ ತಯಾರಿಯನ್ನು ಎಲ್ಲ ದೇಶದ ನೀವು ಯಾವುದೇ ಭಾಗಕ್ಕೆ ಹೋದ್ರೂ ಕೂಡ ತಯಾರಿಗಳನ್ನು ಜನತೆಯೇ ಮಾಡ್ತಾ ಇದ್ದಾರೆ, ರಾಮ ಭಕ್ತರು ಮಾಡ್ತಾ ಇದ್ದಾರೆ. ಇದಕ್ಕೆ ಏನು ನಮ್ಮ ಶ್ರೀರಾಮ ಟ್ರಸ್ಟ್ ಏನಿದೆ ಪುನಃಸ್ಥಾಪನೆ, ಅದರಿಂದ ಸೂಚನೆ ಬರೋಕ್ಕೆ ಮುಂಚೆನೇ ಜನ ತಾವಾಗಿ ಈ ಒಂದು ಪುಣ್ಯ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಬಹುಶಃ ನಾಳೆ ಆ ಒಂದು ಇದು ಏನು ಬಾಲರಾಮ ಇದ್ದಾರೆ ಅವಕ್ಕೆ ಪ್ರಾಣ ಇದು ಪ್ರತಿಷ್ಠಾಪನೆ ಆಗ್ತಾ ಇದೆ. ಅದಕ್ಕೆ ಎಲ್ಲರೂ ಉತ್ಸುಕರಾಗಿದ್ದಾರೆ. ಈ ಒಂದು ಶುಭ ಸಂದರ್ಭದಲ್ಲಿ ನಾನು ವಿನಂತಿ ಮಾಡೋದು ಇಷ್ಟೇ, ಸಮಗ್ರ ಜನತೆಯಲ್ಲಿ ಬೆಳಗ್ಗೆ ತಮ್ಮ ತಮ್ಮ ಮನೆಗಳಲ್ಲಿ ಶ್ರೀರಾಮಚಂದ್ರನ ಫೋಟೋಕ್ಕೆ ಪೂಜೆಯನ್ನು ಮಾಡಿ ಅದಾದ ಮೇಲೆ ಎಲ್ಲ ಊರಿನ ದೇವಾಲಯಗಳಲ್ಲಿ ಆ ಒಂದು ಪ್ರಾಣ ಅರ್ಪಣೆ ಕೊಡುವಂಥ ಒಂದು ಏನಿದೆ ಆ ಸಂದರ್ಭದಲ್ಲಿ ಎಲ್ಲರೂ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋ ವಿನಂತಿಯನ್ನು ಕೂಡ ಮಾಡ್ತೇನೆ.